ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಆಲೂಗೆಡ್ಡೆ ಬೆಂಡೆಕಾಯಿ ಡ್ರೈ ಪಲ್ಯ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ಆಲೂಗೆಡ್ಡೆ ಬೆಂಡೆಕಾಯಿ ಡ್ರೈ ಪಲ್ಯ ಮಾಡಲು ಬೇಕಾದ ಪದಾರ್ಥಗಳು: ಹೆಚ್ಚಿರುವ ಬೆಂಡೆಕಾಯಿ 1/4 kg, 2 ಆಲೂಗೆಡ್ಡೆ ಹೆಚ್ಚಿರುವುದು, ಉಪ್ಪು ರುಚಿಗೆ, 1 ಸಣ್ಣ ಬೌಲ್ ಈರುಳ್ಳಿ, 1.5 ಸ್ಪೂನ್ ಅಚ್ಚ ಖಾರದ ಪುಡಿ, 2 ಸ್ಪೂನ್ ಕಡಲೆ ಹಿಟ್ಟು, ಸಾಸಿವೆ ಜೀರಿಗೆ 1 ಸ್ಪೂನ್, ಅರಿಶಿನ ಚಿಟಿಕೆ, ಜೀರಿಗೆ ಪುಡಿ 1 ಸ್ಪೂನ್, 2 ಸ್ಪೂನ್ ಎಣ್ಣೆ, ಇಂಗು, ಧನಿಯಾ ಪುಡಿ 1/4 ಸ್ಪೂನ್, ಗರಂ ಮಸಾಲ ಪುಡಿ 1/4 ಸ್ಪೂನ್, ತುರಿದಿರುವ ಶುಂಠಿ ಸ್ವಲ್ಪ, 3 ಹಸಿರು ಮೆಣಸಿನಕಾಯಿ, ಅರ್ಧ ಹೋಳು ನಿಂಬೆಹಣ್ಣು. ಮೊದಲು ಒಲೆಯ ಮೇಲೆ ಬಾಣಲಿಯನ್ನಿಟ್ಟು ಕಡಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಹುರಿದುಕೊಳ್ಳೋಣ. ಒಲೆಯ ಮೇಲೆ ಬಾಣಲಿಯನ್ನಿಟ್ಟು ಎಣ್ಣೆಯನ್ನು ಹಾಕಿಕೊಳ್ಳೋಣ. ಈಗ ಎಣ್ಣೆಗೆ ಸೀಳಿಕೊಂಡಿರುವಂಥ ಬೆಂಡೆಕಾಯಿ ಹೋಳುಗಳನ್ನು ಹಾಕಿಕೊಳ್ಳೋಣ. ಬೆಂಡೆಕಾಯಿ ಹೋಳುಗಳಿಗೆ ಅರಿಶಿನ ಪುಡಿಯನ್ನು ಹಾಕಿ 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಳ್ಳೋಣ. ಬೆಂಡೆಕಾಯಿ ಹೋಳುಗಳು ಫ್ರೈ ಆದ ಮೇಲೆ ಅದನ್ನು ಒಂದು ಬೌಲ್ಗೆ ತೆಗೆದಿಟ್ಟುಕೊಳ್ಳಬೇಕು. ಬೆಂಡೆಕಾಯಿಯನ್ನು ತೆಗೆದಾದ ಮೇಲೆ ಉಳಿದಿರುವ ಎಣ್ಣೆಗೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಮೆಣಸಿನಕಾಯಿ, ತುರಿದಿರುವ ಶುಂಠಿಯನ್ನು ಹಾಕಿಕೊಳ್ಳಬೇಕು. ಸ್ವಲ್ಪ ಇಂಗನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಈರುಳ್ಳಿ ಫ್ರೈ ಆದ ಮೇಲೆ ಹೆಚ್ಚಿಕೊಂಡಿರುವಂಥ ಆಲೂಗೆಡ್ಡೆಯನ್ನು ಹಾಕಿಕೊಳ್ಳಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳೋಣ. ಡ್ರೈ ಪಲ್ಯ ಆಗಿರುವುದರಿಂದ ಉಪ್ಪು ಹಾಕಿ ಬೇಯಿಸಿದರೆ ಬೇಗ ಬೇಯುತ್ತದೆ. ಈಗ ತಟ್ಟೆಯನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸಿಕೊಳ್ಳೋಣ. ಆಲೂಗೆಡ್ಡೆಯನ್ನು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಫ್ರೈ ಮಾಡಿಟ್ಟುಕೊಂಡಿರುವಂಥ ಬೆಂಡೆಕಾಯಿ ಹೋಳುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದು ಮಿಕ್ಸ್ ಆದ ನಂತರ ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಹಾಕಿಕೊಳ್ಳೋಣ. ಅಚ್ಚ ಖಾರದ ಪುಡಿ ನಿಮಗೆ ಖಾರ ಬೇಕೆನಿಸಿದಲ್ಲಿ ಇನ್ನೂ ಸ್ವಲ್ಪ ಹಾಕಿಕೊಳ್ಳಬಹುದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಪ್ಲೇಟನ್ನು ಮುಚ್ಚಿ ಲೋ ಫ್ಲೇಮಲ್ಲಿ 5 ನಿಮಿಷ ಬೇಯಿಸಿಕೊಳ್ಳಬೇಕು. 5 ನಿಮಿಷದ ನಂತರ ಬೆಂದಿರುವ ಆಲೂಗೆಡ್ಡೆ ಬೆಂಡೆಕಾಯಿಗೆ ಹುರಿದಿಟ್ಟುಕೊಂಡಿರುವಂಥ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಕೊನೆಯಲ್ಲಿ ನಿಂಬೆ ಹುಳಿಯನ್ನು ಹಾಕಿಕೊಳ್ಳಬೇಕು. ನಿಂಬೆ ಹುಳಿಯನ್ನು ಹಾಕಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಆಲೂಗೆಡ್ಡೆ ಬೆಂಡೆಕಾಯಿ ಡ್ರೈ ಪಲ್ಯ ಚಪಾತಿ, ಪೂರಿ, ರೊಟ್ಟಿಯೊಂದಿಗೆ ಸವಿಯಲು ಸಿದ್ಧ. ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ನನ್ನ ವಂದನೆಗಳು.